ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಕಥೆಯ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅನ್ನೋದನ್ನು ಒಮ್ಮೆ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ನನ್ನ ಚಾನಲ್ಗೆ ತುಂಬಾ ಇದೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಕಥೆಯನ್ನು ನೋಡೋದಾದರೆ, ತಂದೆಯಿಂದ ಅಪಘಾತಕ್ಕೊಳಗಾದ ಕರ್ಣ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ತನ್ನ ಮಗ ಕರ್ಣ ಅಂತ ಗೊತ್ತಾದ ರಮೇಶ್ ಹಾಸ್ಪಿಟ್ಲಲ್ಲಿ ಕರ್ಣನನ್ನು ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಆದರೆ ಕರ್ಣನಿಗೆ ಅಪಘಾತ ಮಾಡಿಸಿದ್ದು ರಮೇಶ್ ಅಂತ ಗೊತ್ತಾದ ಅಜ್ಜಿ ಮಾಲತಿ ನಿಧಿ ರಮೇಶ್ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ಇರಬಾರ್ದು, ನೀನು ಇರಬೇಕಾಗಿರೋದು ಜೈಲಲ್ಲಿ, ಮೊದಲು ಇಲ್ಲಿಂದ ಹೋಗಿ ಅಂತ ಸಿಟ್ಟಲ್ಲಿ ಬೈದಿದ್ದಾರೆ. ಮಗನಿಗೆ ರಕ್ತದ ಅವಶ್ಯಕತೆ ಇದೆ ಅಂತ ಗೊತ್ತಾದ ರಮೇಶ್ ಅದನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಮಗನಿಗೆ ರಕ್ತ ಕೊಡದ ಪರಿಸ್ಥಿತಿಯಲ್ಲಿದ್ದಾರೆ ರಮೇಶ್. ನಿನ್ನಂಥ ಪಾಪಿ ನನ್ನ ಕರ್ಣನಿಗೆ ರಕ್ತ ಕೊಡಬಾರ್ದು ಅಂತ ಅಜ್ಜಿ ಅಡ್ಡಿಪಡಿಸಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಇದ್ದ ರಮೇಶ್ ಕೊನೆಗೆ ದೇವರ ಮೊರೆ ಹೋಗಿದ್ದಾರೆ. ಅದೇ ಸಮಯಕ್ಕೆ ನಯನತಾರಾಯಿಂದ ಕರ್ಣನಿಗೆ ಅಪಘಾತವಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾದ ಭುವನೇಶ್ವರಿ ನಯನತಾರಾ ಕೆನ್ನೆಗೆ ಹೊಡೆದು, ದ್ವೇಷನೇ ಬೇರೆ, ಸಾಯಿಸೋದೇ ಬೇರೆ. ನಾನು ನಿನಗೆ ಈ ಕೆಲಸ ಮಾಡು ಅಂತ ಹೇಳಿದ್ನ, ಎಂಥ ಕೆಲಸ ಮಾಡಿದೀಯಾ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಬೈದ ಭುವನೇಶ್ವರಿ ಈಗ ತನ್ನಿಂದ ಕರ್ಣನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ನೊಂದು ದೇವಸ್ಥಾನಕ್ಕೆ ಬಂದಿದ್ದಾಳೆ. ಇಂದಿನ ದಿನ ನನ್ನ ಮಗನ ಹುಟ್ಟಿದಬ್ಬ, ಅರ್ಚನೆ ಮಾಡಿ ಅಂತ ಪುರೋಹಿತರಿಗೆ ಹೇಳಿದ ಭುವನೇಶ್ವರಿ ಮನಸ್ಸಲ್ಲಿ ಕರ್ಣನಿಗೆ ಏನೂ ಆಗಬಾರ್ದು, ಅವನು ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡಿದ್ದಾಳೆ. ತನ್ನ ಮಗನೇ ಕರ್ಣ ಅನ್ನೋ ಸತ್ಯ ಇನ್ನೂ ಭುವನೇಶ್ವರಿಗೆ ಗೊತ್ತಿಲ್ಲ. ಇನ್ನು ಅದೇ ದೇವಸ್ಥಾನಕ್ಕೆ ಬಂದ ರಮೇಶ್ ಕೂಡ ಕರ್ಣನಿಗೆ ಏನೂ ಆಗಬಾರ್ದು ದೇವರೇ, ಬೇಕಿದ್ರೆ ನನ್ನ ಪ್ರಾಣನ ತಗೊಂಡು ನನ್ನ ಮಗನ ಪ್ರಾಣನ ಉಳಿಸಿ ಅಂತ ಬೇಡಿಕೊಂಡು ದೇವರ ಕುಂಕುಮನ ತಗೊಂಡು ಹಾಸ್ಪಿಟಲ್ಗೆ ಹೋದ ರಮೇಶ್ನ ಕರ್ಣನ್ಗೆ ಕುಂಕುಮ ಹಚ್ಚೋದಕ್ಕೂ ಬಿಡದೆ ಅಡ್ಡಿಪಡಿಸಿದ್ದಾರೆ ಅಜ್ಜಿ. ಆಗ ಆಸ್ಪತ್ರೆ ಸಿಬ್ಬಂದಿ ವೇಷದಲ್ಲಿ ಹೋಗಿ ಕರ್ಣನಿಗೆ ಕುಂಕುಮ ಹಚ್ಚಿದ ರಮೇಶ್, ತನ್ನಿಂದ ಇಂಥ ದೊಡ್ಡ ತಪ್ಪು ಆಗಿದೆ, ಆದರೆ ಕರ್ಣ ನಿನಗೇನೂ ಆಗಲ್ಲ, ಆಗೋದಕ್ಕೆ ನಾನು ಬಿಡೋದೂ ಇಲ್ಲ, ಇಷ್ಟು ವರ್ಷ ನಿನಗೆ ಚಿತ್ರಹಿಂಸೆ ಕೊಟ್ಟ ಪಾಪಿ ನಾನು, ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಗ ಕಣೋ ನೀನು ಅಂತ ನೊಂದ ಮನಸ್ಸಲ್ಲಿ ಹೇಳಿ ಕರ್ಣನ ಹಣೆಗೆ ಮುತ್ತು ಕೊಟ್ಟಿದ್ದಾನೆ. ಆಗ ಕರ್ಣನಿಗೆ ಪ್ರಜ್ಞೆ ಬಂದು ಅಪ್ಪ ಅಂತ ಕರೆದಿದ್ದಾನೆ. ನಿನ್ನ ಅಪ್ಪ ನಾನೇ ಕಣೋ, ಇಲ್ಲೇ ಇದ್ದೀನಿ ಅಂತ ರಮೇಶ್ ಹೇಳೋ ಸಮಯಕ್ಕೆ ಅಲ್ಲಿಗೆ ಬಂದ ನರ್ಸು ಕರ್ಣ ಸರ್ಗೆ ಪ್ರಜ್ಞೆ ಬಂದಿದೆ ಅಂತ ಓಡಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಬಂದಿದ್ದಾಳೆ. ಇನ್ನು ಎಲ್ಲರೂ ಕರ್ಣನ ನೋಡೋದಕ್ಕೆ ಖುಷಿಯಿಂದ ಓಡೋಡಿ ಬಂದಿದ್ದಾರೆ. ಕೊನೆಗೂ ಸಾವನ್ನು ಗೆದ್ದು ಬಂದಿದ್ದಾರೆ ಕರ್ಣ. ಇವತ್ತೇ ಕರ್ಣನನ್ನು ಡಿಸ್ಚಾರ್ಜ್ ಮಾಡ್ತೀವಿ, ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್. ಖುಷಿಯಿಂದ ಕರ್ಣನನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ರಮೇಶ್ ಕೂಡ ಆ ಮನೆಗೆ ಬಂದಿದ್ದು ನೋಡಿ, ಯಾಕೋ ಈ ಮನೆಗೆ ಬಂದೆ, ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ನೀನು ಇರಬೇಕಾಗಿರೋದೇ ಬೇರೆ ಜಾಗ, ಈಗಾಗಲೇ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗಲೋ ಆಗಲೋ ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಜ್ಜಿ ಸಿಟ್ಟಲ್ಲಿ ಹೇಳಿದ್ದಾರೆ. ಅಮ್ಮ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿದ ರಮೇಶ್ ಕರ್ಣನ ಹತ್ರ ಹೋಗಿ, ಒಬ್ಬ ತಂದೆಯಾಗಿ ನಾನು ಮಾಡಬಾರದ ಕೆಲಸ ಮಾಡಿದ್ದೀನಿ ಕರ್ಣ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಕರ್ಣನ ಕಾಲು ಹಿಡ್ಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಇನ್ಸ್ಪೆಕ್ಟರ್ ಎಂಟ್ರಿ ಕೊಟ್ಟು, ರಮೇಶ್ ವಸಿಷ್ಠ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿದ್ದಾರೆ, ಈಗಲೇ ಇವನನ್ನು ಎಳ್ಕೊಂಡು ಹೋಗಿ ಅಂತ ಅಜ್ಜಿ ಸಿಟ್ಟಲ್ಲಿ ಹೇಳಿದ್ದಾರೆ. ನಾನು ಮಾಡಿರೋ ತಪ್ಪುಗೆ ಇದೇ ಸರಿಯಾದ ಶಿಕ್ಷೆ, ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂತ ಕೈ ಚಾಚಿದ್ದಾನೆ ರಮೇಶ್. ಇನ್ನೇನು ಇನ್ಸ್ಪೆಕ್ಟರ್ ರಮೇಶ್ ಕೈಗೆ ಬೇಡಿ ಹಾಕಬೇಕು ಅನ್ನೋಷ್ಟರಲ್ಲಿ ಕರ್ಣ ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕರ್ಣ, ನಿನಗೇನಾದರೂ ತಲೆಗೆಟ್ಟಿದೆಯೇನೋ, ನಿನ್ನನ್ನೇ ಮುಗಿಸ್ಬೇಕು ಅಂದ್ಕೊಂಡಿರೋ ಅವನನ್ನು ಕ್ಷಮಿಸ್ತೀಯಾ, ಬೇಡ ಕರ್ಣ, ಇಲ್ಲೇ ಇದ್ದರೆ ಏನು ಬೇಕಾದರೂ ಮಾಡ್ತಾನೆ, ಅವನು ಜೈಲಲ್ಲಿರೋದೇ ಸರಿ ಅಂತ ಹೇಳ್ತಿದ್ದ ಅಜ್ಜಿಗೆ, ಬೇಡ ಬಂಗಾರಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ, ಇನ್ಸ್ಪೆಕ್ಟರ್
ನೀವು ಇಲ್ಲಿಂದ ಹೋಗಿ ಅಂತ ಕರ್ಣ ಹೇಳಿದ ಮೇಲೆ ಇನ್ಸ್ಪೆಕ್ಟರ್ ರಮೇಶ್ನ ಅರೆಸ್ಟು ಮಾಡದೆ ಅಲ್ಲಿಂದ ಹೋಗಿದ್ದಾರೆ. ತಂದೆಗೆ ಕ್ಷಮಾಭಿಕ್ಷೆ ಕೊಟ್ಟಿದ್ದಾರೆ ಕರ್ಣ. ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.